ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ನಾವು ಕುಂದಾಪುರ ತಾಲೂಕಿನ ಬಸ್ರೂರಿನ ಸರಕಾರಿ ಪ್ರೌಢಶಾಲೆ ಬಳಿ ಒಂದು ವೀರಗಲ್ಲು ಇದೆ ಅಂತ ಮಾಹಿತಿ ಸಿಕ್ಕಿದೀಗ ಪ್ರದೀಪ್ ಅವ್ರ ನೇತೃತ್ವದಲ್ಲಿ ಸಾಗ್ತಾ ಇದ್ದೇವೆ. ಸರ್ ನಮಸ್ತೆ. ವಿಶೇಷವಾಗಿ ಬಸ್ರೂರಿನ ಇತಿಹಾಸದ ಸ್ಥಳಗಳು ಅನೇಕ ದಾಖಲೆಗಳು ಈ ಭಾಗದಲ್ಲಿ ಸಿಗುತ್ತೆ. ಸರ್ಕಾರಿ ಪ್ರೌಢಶಾಲೆ ಬಸ್ರೂರು ಈಗ KPS ಶಾಲೆಗಳಾಗಿದೆ. ಇದು ಹತ್ತಿರದಲ್ಲಿರುವಂತಹ ಒಂದು ಕಾಡು ಭಾಗ, ಒಂದು ಸ್ವಲ್ಪ ಹಾಡಿಯ ರೀತಿ ಇದೆ. ಈ ಹಾಡಿಯ ಒಳಗಡೆ ಹೋದಾಗ ಅನೇಕ ದಾಖಲೆಗಳು ನಮ್ಗೆ ಸಿಗುತ್ತೆ. ಈಗ ಒಂದೆರಡು ವರದಿಗಳು ನಮ್ಗೆ ಕಂಡು ಬರುತ್ತೆ. ಸ್ಟಡಿ ಆಫ್ ತುಳು ಹಿಸ್ಟ್ರಿ ಅಂತ ನಮ್ಮ ಗುರುಗಳಾಗಿರೋ ಗುರುರಾಜ ಭಟ್ರ ಈ ಪುಸ್ತಕದಲ್ಲೂ ಉಲ್ಲೇಖ ಆಗುತ್ತೆ. ಕನ್ನಡ ವಾದರಾಜ ಭಟ್ರ ಪುಸ್ತಕದಲ್ಲೂ ಸಹ ಈ ಭಾಗದ ದಾಖಲೆಗಳನ್ನು ಉಲ್ಲೇಖ ಮಾಡ್ತಾರೆ. ಈ ಶಾಸನ ಇದು ಕಲ್ಲುಗಳಲ್ಲಿ ಬಂಡೆ ಕಲ್ಲುಗಳನ್ನು ಸರಿಯಾಗಿ ಗಮನಿಸಿದಾಗ ಮಾತ್ರ ಸಿಗುತ್ತೆ. ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ, ಆಳವಾಗಿ ನೋಡ್ಬೇಕಾಗುತ್ತೆ, ಗೊತ್ತಾಗ್ತಾ ಇಲ್ಲ. ಅದು ಈಗ ಹತ್ತಿರದಲ್ಲಿ ಹೋಗಿ ಅದನ್ನ ಸ್ಪಷ್ಟವಾಗಿ ನೋಡಿದಾಗ ನಮಗೆ ಆ ದಾಖಲೆಗಳು ನಮ್ಗೆ ಕಂಡು ಬರುತ್ತೆ. ಈಗ ಹಾಡಿಯ ಒಳಗಡೆ ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋದಾಗ ಎಡಭಾಗದಲ್ಲಿ ಒಂದು ಸ್ಪಷ್ಟವಾಗಿ ತಿರುತ್ತೆ. ಅಲ್ಲಿ ಒಂದು ಪ್ರಾಣಿಯ ಚಿತ್ರ ಇದೆ, ಅದ್ರ ಮೇಲೆ ವ್ಯಕ್ತಿಗಳು ನಿಂತ್ಕೊಂಡಿದ್ದಾನೆ. ಹತ್ತಿರದಲ್ಲಿ ಮತ್ತೊಂದು ಶಿಲ್ಪಗಳು ಬರುತ್ತೆ. ಈ ಎಲ್ಲ ದಾಖಲೆಗಳು ಈ ಭಾಗದಲ್ಲಿ ಅತಿ ಹೆಚ್ಚಿನಲ್ಲಿ ಕಂಡು ಬರುತ್ತೆ. ಇದ್ರನ್ನ ಸಂರಕ್ಷಣೆ ದೃಷ್ಟಿಯಿಂದ ಇಲಾಖೆಗಳು ಗಮನ ಹರಿಸಬೇಕಂತ ಈ ಮೂಲಕ ನಮ್ಮ ವಿನಮ್ರವಾಗಿ ವಿನಂತಿ. ಇದೊಂದು ವೀರಗಲ್ ಅಂತ ಹೇಳುದಲ್ಲ ನೀವು? ಈಗ ಒಬ್ರು ಸಂಶೋಧಕರು ಹೇಳ್ತಾರೆ ಇದು ವೀರಗಲ್ ಅಂತ ಹೇಳ್ತಾರೆ, ಮತ್ತೊಬ್ಬರು ಸಂಶೋಧಕರು ಹೇಳ್ತಾರೆ ಇದು ಈಗ ಬಂಡೆಕಲ್ಲಿನ ಶಿಲ್ಪ ಆಗಿ ಕಂಡು ಬರುತ್ತೆ, ಬಂಡೆಕಲ್ಲಿನ ಪ್ರಾಚೀನವಾದ ಶಿಲ್ಪ ಅಂತ ಹೇಳ್ತಾರೆ. ಒಟ್ಟಲ್ಲಿ ಇದನ್ನ ಸಂರಕ್ಷಣೆ ಮಾಡಬೇಕಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕರ್ತವ್ಯವಾಗಿದೆ. ಖಂಡಿತ. ಧನ್ಯವಾದಗಳು ಸರ್.